ಈ ಗಾಡಿಗಳಿಗೆಲ್ಲ ಲೋನ್ ಸಿಗುತ್ತೆ ಅಲ್ವಾ? 100% ಲೋನ್ ಸಿಗ್ತದೆ. ನೀವೇ ಲೋನ್ ಸಿವಿಲ್ ಚೆನ್ನಾಗಿರ್ಬೇಕು. ನಿಮ್ಗೆ ಸೇಟು ಲೋನ್ ಬೇಕಂದ್ರೆ ಈ ಗಾಡಿ ಎಲ್ಲ ಗಾಡಿಗೆ 50% ಲೋನ್ ಆಗತ್ತೆ. ಲೋನ್ ಆಗುತ್ತೆ. ಒಂದ್ ವೇಳೆ ಸಿವಿಲ್ ಇಲ್ಲ ಅಂದ್ರೆ 50% ಲೋನ್ ಆಗತ್ತೆ. ಸಿವಿಲ್ ಚೆನ್ನಾಗಿದೆ ಅಂದ್ರೆ 90 to 100% ಲೋನ್ ಮಾಡ್ತೀವಿ. ಫುಲ್ ಲೋನ್ ಮಾಡಿ ಇನ್ನೂ ಒಂದ್ 10,000 ಕೈಗೆ ಕೊಟ್ಟಿ ಕಳ್ಸಿಬಿಡ್ತೀನಿ. ಬೇರೆ 75,000 ಕೊಡ್ತೀನಿ ಸರ್. ಖಾಲಿ 75,000. ಖಾಲಿ 75,000. ಅದು ಹೋಂಡಾದಲ್ಲಿ 7 ಸೀಟರ್ ಡೀಸೆಲ್ ವೇರಿಯಂಟ್ ಸಿಗೋದು ತುಂಬಾ ಕಷ್ಟ. 7 ಸೀಟರ್ ಗಾಡಿ ನಿಮ್ಗೆ 18 ಇಂದ 19 ಕಿಲೋಮೀಟರ್ ಮೈಲೇಜ್ ಬರೋದು ಎರಡೇ ಗಾಡಿ. ಹೌದು. ರಿಟಿಗ ಅದ್ ಬಿಟ್ರೆ ಇದು. ಈ ಗಾಡಿ ಬೆಲೆ ಬಂದ್ರೆ 15 ಮಾಡಲ್ ರಿಟಿಗ ನಿಮ್ಗೆ 7 ಲಕ್ಷ 6.5 ಲಕ್ಷ 7.5 ಲಕ್ಷ ಹೇಳ್ತಾರೆ. ಈ ಗಾಡಿ ನಮ್ಮ ಹತ್ರ ಬರೀ 4,85,000. ಈ ರಿಟ್ಸ್ ರೇಟ್ ಕೇಳಿದ್ರೆ ಫುಲ್ ಶಾಕ್. ಎಲ್ಲರಿಗೂ ನಮಸ್ಕಾರ, ನಾನು ರಮೇಶ್. ಇವತ್ತು ದೊಮ್ಸಂದ್ರ ಸರ್ಕಲ್ ಅಲ್ಲಿ ಇದ್ದೀನಿ. ಎಂಪೈರ್ ಕಾರ್ಸ್ ಅಲ್ಲಿ ಸೆಕೆಂಡ್ ಶೋರೂಮ್ ಇದು. ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ಸುಮಾರು ಒಂದು 20-25 ಕಾರುಗಳಿದ್ದಾವೆ. ಇದ್ರ ಬಗ್ಗೆ ಟೋಟಲ್ ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಲೋನ್ ಕೂಡ ಸಿಗ್ತಾ ಇದೆ. ನಮ್ಮ ನಯೀಮ್ ಸರ್ನ ಕೇಳೋಣ ಏನೇನು ಡೀಟೇಲ್ಸ್ ಕೊಡ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಫಸ್ಟ್ ಟೈಮ್ ನಿಮ್ಮ ಶೋರೂಮ್ಗೆ ಬಂದಿದ್ದೀನಿ. ಹೌದು ಸರ್. ನಿಮ್ಮ ಡೀಟೇಲ್ಸ್ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡಿ ಸರ್. ನಮ್ಮ ಶೋರೂಮ್ ಹೆಸರು ಬಂದು ಎಂಪೈರ್ ಕಾರ್ಸ್. ಆಲ್ಮೋಸ್ಟ್ 5 to 6 years ಇಂದ ರನ್ನಿಂಗ್ ಅವೆ. ಓಕೆ. ಇದು ಸಜ್ಜಾಪುರ ಬ್ರಾಂಚ್. ನಮ್ ಸುಮಾರು ಬ್ರಾಂಚ್ ಅವೆ. ಓಕೆ. ಬೆಂಗಳೂರಿನಲ್ಲಿನೂ ಇದೆ, ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಅವೆ. ಇನ್ವೆಂಟರಿ ವೆಹಿಕಲ್ ನೋಡೋಣ. ಈ ಟೈಮ್ ಚಾಲೆಂಜಿಂಗ್ ಪ್ರೈಸ್ ಸರ್. ಇವಾಗ ಚಾಲೆಂಜಿಂಗ್ ಪ್ರೈಸ್ ಕೊಟ್ರೇನೆ ಬರೋದು ಸರ್. ಖಂಡಿತ ಮಾರ್ಕೆಟ್ ಅಲ್ಲಿ ಗಲ್ಲಿಗೊಂದು ಶೋರೂಮ್ ಇದೆ. ಸೊ ನಾವು ಏನ್ ಪ್ರೈಸ್ ಕೊಡ್ತೀವೋ ಜನ ಕೂಡ ಹಂಗೆ ಬರ್ತಾರೆ ಇಲ್ಲಿ. ಸರಿ, ಲೊಕೇಶನ್ ಹೇಳಿ, ಎಲ್ಲಿಂದ ಯಾವ ಕಡೆ ಬರಬೇಕು ಅಂತ. ಸರ್, ಇದು ಸರ್ಜಾಪುರ ದೊಮ್ಸಂದ್ರ ಸರ್ಕಲ್ ಇಂದ ಒಂದು 200 ಮೀಟರ್ಸ್ ಆಪೋಸಿಟ್ SBI ಬ್ಯಾಂಕ್. ಮಾರ್ಕೆಟ್ ಕಡೆಯಿಂದ ಬಂದ್ರೆ, ಅಂದ್ರೆ ಸಿಟಿ ಕಡೆಯಿಂದ ಬಂದ್ರೆ ಸರ್ಜಾಪುರ ರೋಡ್ ಅಲ್ಲಿ ಲೆಫ್ಟ್. ದೊಮ್ಸಂದ್ರ ಸರ್ಕಲ್ ಇಂದ ಒಂದು 200 ಮೀಟರ್ಸ್ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಶೋರೂಮ್ ಸಿಗುತ್ತೆ. ಹೌದು. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಏನೋ ಲೊಕೇಶನ್ ಪಿನ್ ಮಾಡಿರ್ತೀನಿ, ವಿತ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಎನಿ ಡೀಟೇಲ್ಸ್ ನೀವು ಕಾಲ್ ಮಾಡಿ ತಿಳ್ಕೊಬಹುದು. ಡೈರೆಕ್ಟ್ ಆಗಿ ನೀವು ಇಲ್ಲೇ ಶೋರೂಮ್ ಬರ್ಬೋದು. ಸರ್, ಮೊದಲನೇದಾಗಿ ಮಾರುತಿ ಸ್ವಿಫ್ಟ್ ಇದೆ. ಸ್ವಿಫ್ಟ್ ಡಿಸೈರ್ ಸರ್. ಇದು ಸ್ವಿಫ್ಟ್ ಡಿಸೈರ್ ಸರ್. ಇದು ZXi ಪ್ಲಸ್ ಆಟೋಮೆಟಿಕ್. ಓಕೆ. 17 ಮಾಡಲ್ ಸಿಂಗಲ್ ಓನರ್. ನಿಮ್ಗೆ ಅಪ್ ಟು ಡೇಟ್ ಪಿನ್ ಟು ಪಿನ್ ಫುಲ್ಲಿ ಲೋಡೆಡ್ ಬರ್ತದೆ. ಮ್ಯಾಗ್ ವೀಲ್ಸ್, ಏರ್ ಬ್ಯಾಗು, ABS, ನೇವಿಗೇಷನ್, ಓಕೆ, ಅಲಾಯ್ ವೀಲ್ಸ್, ಕಂಪ್ನಿ ಅಲಾಯ್ ವೀಲ್ಸ್, ಕಂಪ್ಲೀಟ್ ಪ್ರೊಜೆಕ್ಟರ್ ಎಲ್ಲ ಬರ್ತದೆ ಸರ್. ಇದು ನೀವು ತಗೊಂಡು ಏನು ಖರ್ಚು ಮಾಡೋದೇ ಇಲ್ಲ. ಪಿನ್ ಟು ಪಿನ್ ಶೋರೂಮ್ ರೆಕಾರ್ಡ್ ಅವೆ. ಸಿಂಗಲ್ ಓನರ್ ಗಾಡಿ, 200% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ನಿಮ್ಗೆ ಬಜಾರ್ ನಲ್ಲಿ ಆರಾಮಾಗೆ ಒಂದು 620, 630 ಹೇಳ್ತಾರೆ. ನಮ್ಮ ಹತ್ರ ಬರೀ 5,65,000 ಅಷ್ಟೇ. ಸರ್, ಮಾಡಲ್ ಯಾವ್ದು ಅಂದ್ರೆ 17 ಮಾಡಲ್ ಸಿಂಗಲ್ ಓನರ್. ಓಕೆ. ಟಾಪ್ ಆಫ್ ದ ವೇರಿಯಂಟ್ ವೆಹಿಕಲ್. 17-18 ಮಾಡಲ್. 17-18 ಮಾಡಲ್. ಓಕೆ ಸರ್. ಸರ್, ನೆಕ್ಸ್ಟ್ ವೆಹಿಕಲ್. ಈಗ ವೆಹಿಕಲ್ ಬಂದು 2014 ಮಾಡಲ್. ಸಾರಿ, 15 ಮಾಡಲ್ ಸೆಕೆಂಡ್ ಓನರ್. ಓಕೆ. VDI ಪ್ಲಸ್ ಆಪ್ಷನಲ್. ಇದೂನು ನಮ್ ಪ್ರಕಾರ ಟಾಪ್ ಎಂಡ್ ವೆಹಿಕಲ್ ಸರ್. ನಿಮ್ಗೆ ಪ್ರೊಜೆಕ್ಟರ್ ಲೈಟ್ಸ್ ಎಲ್ಲ ಕಂಪ್ಲೀಟ್, ಏರ್ ಬ್ಯಾಗು, ABS, ಕಂಪನಿ ಸಿಸ್ಟಮ್ ಎಲ್ಲ ಬಂದ್ಬಿಡ್ತದೆ. ಇನ್ಸೈಡ್ ನೋಡಕ್ ಹೋದ್ರೆ ತುಂಬಾ ಲಕ್ಸುರಿ ಫೀಲ್. ಇದು ಡೀಸೆಲ್ ವೇರಿಯಂಟ್ ಅಲ್ಲ? ಡೀಸೆಲ್ ವೇರಿಯಂಟ್. ಕಂಪ್ಲೀಟ್ ಲಕ್ಸುರಿ ಫೀಲ್ ಇದು. ಓಕೆ. ಹೌದು. ಇದೂನು ನಮ್ಮ ಹತ್ರ ನೋಡಿ ಸರ್, ಎಲ್ಲ ವೆಹಿಕಲ್ ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡ್, 200% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಪದೇ ಗಾಡಿಗೆ ಹೇಳಂಗೆ ಇಲ್ಲ. ಎಲ್ಲ ಗಾಡಿ ನಮ್ಮ ಹತ್ರ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 200% ಸರ್ವಿಸ್ ಹಿಸ್ಟ್ರಿ. ಫಸ್ಟ್ ಸರ್ವಿಸ್ ಹಿಸ್ಟ್ರಿ ನೋಡಿ ಗಾಡಿ ತಗೊಳ್ಳಿ. ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್. ಸರ್, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಈ ಗಾಡಿ ಬಂದು ಬಜಾರ್ ನಲ್ಲಿ ನಿಮ್ಗೆ 6 ಲಕ್ಷ 5,80,000 90,000 ಹೇಳ್ತಾರೆ. ನಮ್ಮ ಹತ್ರ ಬಂದೆ ಒಂದೇ ರೇಟ್, 5,35,000 ಕೊಡ್ತೀನಿ. 35,000 ಅಷ್ಟೇ. ನಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್, ನಿಮ್ ಹೆಸರು ಬಂದ್ರೆ ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ ಅಲ್ವಾ? 100% ಲೋನ್ ಸಿಗ್ತದೆ. ಸಿವಿಲ್ ಚೆನ್ನಾಗಿರ್ಬೇಕು. ನಿಮ್ಗೆ ಸೇಟು ಲೋನ್ ಬೇಕಂದ್ರೆ ಈ ಗಾಡಿ ಎಲ್ಲ ಗಾಡಿಗೆ 50% ಲೋನ್ ಆಗುತ್ತೆ. ಒಂದ್ ವೇಳೆ ಸಿವಿಲ್ ಇಲ್ಲ ಅಂದ್ರೆ 50% ಲೋನ್ ಆಗತ್ತೆ. ಸಿವಿಲ್ ಚೆನ್ನಾಗಿದೆ ಅಂದ್ರೆ 90 to 100% ಲೋನ್ ಮಾಡ್ಕೊಡ್ತೀವಿ. ಸರ್, ನೆಕ್ಸ್ಟ್ ವೆಹಿಕಲ್. ಸರ್, ಇದು ಬಂದು ಪೆಟ್ರೋಲ್ ವೇರಿಯಂಟ್. ಓಕೆ. i10 ಗ್ರ್ಯಾಂಡ್. ನಿಮ್ಗೆ i10 ಪ್ರೈಸ್ ನಲ್ಲಿ ಕೊಡ್ತೀನಿ. ಹೌದಾ? ಮ್ಯಾಗ್ ವೀಲ್ ಒಂದ್ ರೌಂಡ್ ತೋರಿಸಿ ಸರ್ ಈ ಗಾಡಿ ಹೆಂಗಿದೆ. ಮ್ಯಾಗ್ ವೀಲ್. ಸರ್, ಇದೇನ್ ಸರ್ ಎಕ್ಸ್ಟ್ರಾ 15 ಮಾಡಲ್ಸ್. ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದು. ಓಕೆ.
ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ. ಇಂಟರ್ನಲ್ ಕೂಡ ಸೂಪರ್ ಸೂಪರ್ ಸರ್. ಗಾಡಿ ತುಂಬಾ ಕಂಡೀಷನ್ ಅಲ್ಲಿ ಇದೆ. 15 ಮಾಡಲ್ ಸೆಕೆಂಡ್ ಓನರ್. ಓಕೆ ಸರ್, ಏನ್ ಪ್ರೈಸ್ ನಿಮ್ಗೆ 3.5 ಲಕ್ಷ ಕೊಡ್ತೀನಿ ಸರ್. 3.5 ಲಕ್ಷ. 3.5 ಲಕ್ಷ ನೆಗೋಷಿಯಬಲ್ ಇದೆಯಾ? ಸುಮ್ನೆ 4 ಲಕ್ಷ ಕೊಡಿ, 3,90,000 ಕೊಡಿ, ಇಲ್ಲ 3.5 ಲಕ್ಷ ಕೊಡ್ತೀನಿ. ನಿಮ್ಮ ಹೆಸರು ತಗೊಂಡ್ ಬಂದ್ರೆ ಇನ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ ಸರ್, ಸೂಪರ್ ಸರ್. ನೆಕ್ಸ್ಟ್ ಈ ವೆಹಿಕಲ್ ಬಂದೆ ಇಟಿಯೋಸ್. ಓಕೆ, ಇಟಿಯೋಸ್ ಪೆಟ್ರೋಲ್ ವೇರಿಯಂಟ್ 11 ಮಾಡಲ್ ಸೆಕೆಂಡ್ ಓನರ್. ಓಕೆ ಓಕೆ ಓಕೆ. ಏಕ್ದಮ್ ಶೋರೂಮ್ ಟೆಸ್ಟ್ ನಲ್ಲಿ ಇದೆ ಸರ್ ಈ ವೆಹಿಕಲ್. ಇದರದ್ದು ಪ್ರೈಸ್ ಬಂದು 2,95,000 ಕೊಡ್ತೀನಿ ಸರ್. 95,000. ಸೊ ಏನಾದ್ರು ಸ್ವಲ್ಪ ನೆಗೋಷಿಯಬಲ್ ಇದೆಯಾ? ಬನ್ನಿ ಸರ್, ಮಾಡ್ಕೊಡೋಣ ಸರ್. ನೆಗೋಷಿಯಬಲ್ ಬಂದ್ರೆ ಕೂತ್ಕೊಂಡ್ರೆ ನಾವು ಕೊಳ್ಳೆ ಕೊಡ್ತೀವಿ ಸರ್. ಖಾಲಿ ಬಿಡಲ್ಲ ನಾವು. ಕಸ್ಟಮರ್ಗೆ ಖಾಲಿ ಬಿಡಲ್ಲ. ಓಕೆ, ಇದು ಬಂದು 15 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಈ ಗಾಡಿ ಬಂದು ಹೋಂಡಾ ಮೊಬಿಲಿಯೋ. ಓಕೆ, 15 ಮಾಡಲ್ ಸೆಕೆಂಡ್ ಓನರ್ 7 ಸೀಟರ್ ವೆಹಿಕಲ್. 18 to 19 ಕಿಲೋಮೀಟರ್ ಮೈಲೇಜ್ ಬರ್ತದೆ ಸರ್. ಇದು ಸರ್ ಡ್ಯುಯಲ್ ಏರ್ ಬ್ಯಾಗ್, ಡ್ಯುಯಲ್ ಏರ್ ಬ್ಯಾಗ್, ವೇರ್ ಎಸಿ, ರೂಫ್ ಎಸಿ, ಓಕೆ, ಎಲ್ಲ ಕಂಪ್ಲೀಟ್ ಬರ್ತದೆ. ಇದು ನೋಡಬಹುದು. ಈಗ ತಗೊಳ್ಳೋರು ಈ ಗಾಡಿ ಬೆಸ್ಟ್ ಗಾಡಿ. ಈ ಗಾಡಿ ಬೆಲೆ ಬಂದ್ರೆ 15 ಮಾಡಲ್ ರಿಟಿಗ ನಿಮ್ಗೆ 7 ಲಕ್ಷ, 6.5 ಲಕ್ಷ, 7.5 ಲಕ್ಷ ಹೇಳ್ತಾರೆ. ಈ ಗಾಡಿ ನಮ್ಮ ಹತ್ರ ಬೇರೆ 4,85,000. 7 ಸೀಟರ್ ಡೀಸೆಲ್ ಗಾಡಿ ಸಿಗೋದು ತುಂಬಾ ಕಷ್ಟ. 7 ಸೀಟರ್ ಗಾಡಿ ನಿಮ್ಗೆ 18 ಇಂದ 19 ಕಿಲೋಮೀಟರ್ ಮೈಲೇಜ್ ಬರೋದು ಎರಡೇ ಗಾಡಿ. ಹೌದು, ರಿಟಿಗ. ಅದ್ ಬಿಟ್ರೆ ಇದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ಸೂಪರ್ ಡೀಲ್, ಇದು ಸೂಪರ್ ಡೀಲ್. ಹೌದು ಹೌದು ಸರ್. ಸರ್ ಇನ್ನೊಂದು ರಿಟ್ಸ್ ಸರ್. ಈ ರಿಟ್ಸ್ ರೇಟ್ ಕೇಳಿದ್ರೆ ಫುಲ್ ಶಾಕ್. ಹೇಳಿ ಸರ್. 14 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಓಕೆ, ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಬೇರೆ 3,35,000 ಕೊಡ್ತೀನಿ ಸರ್. 3,35,000. 3,35,000 ಸರ್. ಡಿಸ್ಕೌಂಟ್ ಏನಿಲ್ವಾ ನಮ್ ಕಡೆಯಿಂದ ಬಂದ್ರೆ? ಸರ್ ಇದು ಫೈನಲ್ ಹೇಳ್ಬಿಟ್ಟಿರೋದು. ಬನ್ನಿ, ಏನೋ ಒಂದ್ ಮಾಡ್ಕೊಡೋಣ. ಅದ್ರಲ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. ಲೋನ್ ಸಿಗುತ್ತಾ? 100% ಲೋನ್ ಮಾಡ್ಕೊಡ್ತೀನಿ. ಇನ್ನೂ ಒಂದ್ 10,000 ಕೈಗೆ ಕೊಟ್ಟಿ ಕಳ್ಸಿಬಿಡ್ತೀನಿ ಸರ್. ಮಾರುತಿ ಸರ್ ಎಲ್ಲ ನಮ್ಮ ಹತ್ರ ಮಾರುತಿ, ಹೋಂಡೈ ಎಲ್ಲ ಮೋಸ್ಟ್ ಪಾಪ್ಯುಲರ್ ಫಾಸ್ಟ್ ಸೆಲ್ಲಿಂಗ್ ವೆಹಿಕಲ್ ಇರೋದು ನಮ್ಮ ಹತ್ರ. ಹೌದು, ಇದೂನು ಒಂದ್ ವೇಳೆ ಡಿಮ್ಯಾಂಡ್ ವೆಹಿಕಲ್. ಹೌದು ಸರ್. ವ್ಯಾಗನರ್ ಅಲ್ವಾ? ವ್ಯಾಗನರ್ ಫ್ರೀ ವೆಹಿಕಲ್, ಬುಲೆಟ್ ಮೇಂಟೆನೆನ್ಸ್ ಇದು. ಹೌದು ಸರ್. 15 ಮಾಡಲು ಸಿಂಗಲ್ ಓನರ್. ಬೇರೆ 50,000 ಓಡಿದೆ. 50,000 ಓಡಿರೋ ಗಾಡಿ. ಬೇರೆ 50,000 VXI ವೇರಿಯಂಟ್. ಓಕೆ ಸರ್. ಈ ಪ್ರೈಸ್ 4 ಲಕ್ಷ, 4,20,000, 30,000 ಇಲ್ಲ ನಮ್ಮ ಹತ್ರ. ಓಕೆ, ಬರೀ 3,65,000. ಬರೀ 3,65,000. 3,65,000. ಇದನ್ನು ಬೇಕಾದ್ರೆ ಫುಲ್ ಲೋನ್ ಮಾಡ್ಕೊಡ್ತೀನಿ ನಾನು. ಓಕೆ, ಫುಲ್ ಲೋನ್ ಮಾಡ್ಕೊಡ್ತೀನಿ. 100%. 100% ಸಿವಿಲ್ ಚೆನ್ನಾಗಿರ್ಬೇಕು. ಫುಲ್ ಲೋನ್ ನಮ್ಮ ಹತ್ರ ಆಲ್ಮೋಸ್ಟ್ ಇರೋದು ಎಲ್ಲ ಗಾಡಿ ಫುಲ್ ಲೋನ್ ಮಾಡ್ಕೊಡ್ತೀನಿ. ಲೋನ್ ಏನ್ ಬೆಂಗಳೂರವ್ರಿಗೆ ಮಾತ್ರ ಯಾರಾದ್ರೂ ಬಂದ್ರು ಮಾಡ್ಕೊಡ್ತೀನಿ? ಕರ್ನಾಟಕ, ಟೋಟಲ್ ಕರ್ನಾಟಕನಲ್ಲಿ ಲೋನ್ ಮಾಡ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿರ್ಬೇಕು. 100% ಲೋನ್ ಆಗುತ್ತೆ. 100% ಲೋನ್ ಮಾಡ್ಕೊಡ್ತೀನಿ. ಓಕೆ, ಬರೀ ಬೆಂಗಳೂರು ಇಲ್ಲ, ಕರ್ನಾಟಕನಲ್ಲಿ ಯಾವ ಮೂಲೆಯಿಂದ ಬರ್ಲಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಇನ್ನೊಂದು ಪಾಪ್ಯುಲರ್ ಗಾಡಿ ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಫೋಲ್ಕ್ಸ್ ವ್ಯಾಗನ್ ಪೋಲೋ ಸರ್. ಓಕೆ, ಹೈಲೈನ್ 17 ಮಾಡಲ್. ಓಕೆ, ಪೋಲೋ ಕೇಳೋರ್ಗೆ ಇದು ಒಂದು ಬೆಸ್ಟ್ ಆಫ್ ದಿ ಡೀಲ್. ಇದು ತುಂಬಾ ಪಾಪ್ಯುಲರ್ ಫಾಸ್ಟ್ ಮೂವಿಂಗ್ ಗಾಡಿ. ಇದು ಫಾಸ್ಟ್ ಮೂವಿಂಗ್ ಟಾಪ್ ಆಫ್ ದ ವೇರಿಯಂಟ್ ಇದು. ಹೌದು. ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಬಂದು ಪೆಟ್ರೋಲ್ ವೇರಿಯಂಟ್. ಅದು ಮ್ಯಾಗ್ವಿಲ್ ಇದೆ. ಮ್ಯಾಗ್ವಿಲ್ ಹೈಲೈನ್ ವೇರಿಯಂಟ್ ಅಂದ್ರೆ ಎಲ್ಲ ಬಂದ್ಬಿಡ್ತದೆ ಸರ್, ಏನ್ ಕೇಳಂಗೆ ಇಲ್ಲ ಸರ್. ಈ ಪ್ರೈಸ್ ನಿಮ್ಗೆ ಹೇಳಿದ್ರೆ ಫಸ್ಟ್ ಬಂದ್ಬಿಡ್ತೀರಾ ಎಲ್ಲ ತಗೊಳ್ಳೋರೆ. ನಿಮ್ಗೆ 6 ಲಕ್ಷ, 5,90,000 ಇಲ್ಲ, ಬೇರೆ 5.5 ಲಕ್ಷ ಕೊಡ್ತೀನಿ ಸರ್ ಗಾಡಿ. 5.5 ಲಕ್ಷ. ಬೇರೆ 5.5 ಲಕ್ಷ. ಮಾಡಲ್ ಯಾವ್ದು ಅಂದ್ರೆ? 17 ಮಾಡಲ್ 2017 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಎಷ್ಟು ಓಡಿದೆ ಸರ್ ಡ್ರೈವರ್ ಕಿಲೋಮೀಟರ್? 80,000 ಓಡಿದೆ. ಬಂದ್ ಟೆಸ್ಟ್ ಡ್ರೈವ್ ಮಾಡಿದ್ರೆ ಬಿಡಲ್ಲ ಸರ್ ಗಾಡಿ. ಓಕೆ, ಸೂಪರ್ ಸ್ನೇಹಿತರೆ. ನೋಡಿ, ಒಳ್ಳೆ ಕಂಡೀಷನ್ ಗಾಡಿ ಇದೆ. ಇದು ಒಂದು ಗುಡ್ ಡೀಲ್ ಸರ್. ನಮ್ಮ ಹತ್ರ ಎಲ್ಲ ಬೆಸ್ಟ್ ಡೀಲ್ ಇವಾಗ. ಸುಮ್ಮನೆ ಮಾರ್ಕೆಟ್ ಅಲ್ಲಿ ಕಡಿಮೆ ಸಿಗೋದು ಅಂತ ವೆಹಿಕಲ್ಸ್ ನ ಇಲ್ಲಿ ಇಟ್ಕೊಂಡಿದ್ದಾರೆ. ಫಾಸ್ಟ್ ಮೂವಿಂಗ್ ವೆಹಿಕಲ್. ಬನ್ನಿ ನೋಡಿ, ಇನ್ನೊಂದು ಗಾಡಿ ಇದೆ ಸರ್ ಇದ್ರ ಬಗ್ಗೆ. ಇದು ಬಂದಿ ಸ್ಯಾಂಟ್ರೋ 2003 ಮಾಡಲ್ ಸೆಕೆಂಡ್ ಓನರ್. ಓಕೆ,
ಬೇರೆ 75,000 ಕೊಡ್ತೀನಿ ಸರ್. ಖಾಲಿ 75,000? ಖಾಲಿ 75,000 ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಸಿಗುತ್ತಾ ಸರ್? ಎಲ್ಲ ಸಿಗತ್ತೆ ಸರ್. ಯಾರಾದ್ರೂ ಏನೋ ಈಗ ಲರ್ನಿಂಗ್ ಅಲ್ಲಿ ಇದ್ರೆ ನನ್ಗೆ ಕಾರ್ ಕಲಿಸ್ಕೊಬೇಕು ಅನ್ನೋರ್ಗೆ ಒಳ್ಳೆ ಗಾಡಿ ಸರ್. ಅದ್ರಲ್ಲಿ ಇನ್ನೂ ಏನೋ ನೆಗೋಷಿಯಬಲ್ ಇದೆಯಾ ಸರ್? ಸರ್ ನೀವು ನಿಮ್ ಮುಖಾಂತರ ಬಂದ್ರೆ ಏನೋ ಅವ್ರು ಬಂದಿರೋದು ಒಂದ್ ಬೆಲೆ ಕೊಟ್ಟಿ ನಾನು ಏನು ಕಡಿಮೆ ಮಾಡಿ ಕಾರ್ ಬೇಕು ಅಂತ ಬಂದ್ರೆ ಗಾಡಿ ಕೊಟ್ಟು ಕಳಿಸ್ತಾ ಕೊಡ್ತೀನಿ. ಸೊ ಒಳ್ಳೆ ಬಂಪರ್ ಪ್ರೈಸ್ ಸ್ನೇಹಿತರೆ. ಯಾರಾದ್ರೂ ಹೊಸದಾಗಿ ನಾನು ಕಾರ್ ತಗೊಬೇಕು, ಫಸ್ಟ್ ನಾನು ಗಾಡಿ ಕಲ್ತ್ಕೊಬೇಕು ಅನ್ನೋರು ಇಂಥ ಗಾಡಿ ತಗೊಳ್ಳಿ. ಫುಲ್ ಟ್ರೈನಿಂಗ್ ಆದ್ಮೇಲೆ ನೀವು ಬೇಕಾದ್ರೆ ಹೊಸ ಗಾಡಿ ತಗೊಂಬೋದು. ಆಮೇಲೆ ನಾವೇ ಎಕ್ಸ್ಚೇಂಜ್ ತಗೊಳ್ಳೋದು. ಹೌದು, ತಗೊಂಬಂದು ಇಲ್ಲೇ ಬಿಟ್ಬಿಟ್ಟು ಬೇರೆ ಗಾಡಿ ತಗೊಂಡೋಗಿ. ಓಕೆ, ಸೂಪರ್ ಸರ್. ಕ್ವಿಡ್ ಬಗ್ಗೆ ಹೇಳಿ ಸರ್. ಸರ್ ಅಲ್ಟೋ ತಗೊಳ್ಳೋರು 16 ಮಾಡಲ್ ಇದು. ಓಕೆ, 2016 ಮಾಡಲು ಅಲ್ಟೋ K10 ಎಲ್ಲ 3.5-4 ಲಕ್ಷ ಹೇಳ್ತಾರೆ. ಹೌದೌದು. ಈ ಗಾಡಿ ಟಾಪ್ ಆಫ್ ದ ವೇರಿಯಂಟ್ RXT. ನಿಮ್ಗೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕ್ ಎಲ್ಲ ಬರ್ತದೆ. ಟೈರ್ ಕಂಡೀಷನ್ ತೋರಿಸಿ ಸರ್. ಟೈರ್ ಎಷ್ಟಿದೆ? ಆಲ್ಮೋಸ್ಟ್ ಹೊಸ ಟೈರ್, 4 ಹೊಸ ಟೈರ್. ಅಪ್ ಟು 80-90% ಟೈರ್ ಕಂಡೀಷನ್. 90% ಮೇಲೇನೆ ಇದೆ ಸರ್. ಔಟ್ಲುಕ್ ಕೂಡ ಎಲ್ಲೋ ಡ್ಯಾಮೇಜ್ ಆಗ್ಲಿ, ಟಿಂಕರಿಂಗ್ ಆಗ್ಲಿ ಏನಿಲ್ಲ, ಚೆನ್ನಾಗಿದೆ ಗಾಡಿ. ಸೊ ಯಾರಾದ್ರೂ ಒಂದು ಫ್ಯಾಮಿಲಿ 5 ಮೆಂಬರ್ಸ್ ಫ್ಯಾಮಿಲಿ ಒಂದು 2 ಮಕ್ಳು ಇರೋರ್ಗೆ ಒಳ್ಳೆ ಸೂಪರ್ ವೆಹಿಕಲ್. ಓಕೆ ಸರ್. ಇದು ಬಂದು 16 ಮಾಡಲ್ ಸೆಕೆಂಡ್ ಓನರ್. ಓಕೆ, ಈ ಪ್ರೈಸ್ ಹೇಳ್ತೀನಿ ಕೇಳ್ಕೊಳ್ಳಿ. ಬೇರೆ 2,65,000 ಕೊಡ್ತೀನಿ. ಸೂಪರ್ ಸರ್. ಬೇರೆ 2,65,000 ಕೊಡ್ತೀನಿ. ಅದಕ್ಕೂ ಲೋನ್ ಆಗುತ್ತೆ? ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ. ನಮ್ಮ ಹತ್ರ ಇನ್ನೊಂದು ಏನಪ್ಪಾ ಇದು ಕಡಿಮೆ ಹೇಳ್ತಾ ಇದ್ದಾನೆ ಇವನು ರೇಟ್ಗಳು ಅಂತ ಹೇಳಿದ್ರೆ, ಏನೋ ಆಕ್ಸಿಡೆಂಟ್ ಆಗಿ ರೆಡಿ ಆಗಿಲ್ಲ ನಮ್ಮ ಹತ್ರ ಗಾಡಿಗಳು. ಓಕೆ, ಅದೂನು ನಾವು 100% ಬರ್ದಿ ಬೇಕಾದ್ರೆ ಗ್ಯಾರಂಟಿ ಕೊಡ್ತೀವಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು 2014 ಮಾಡಲ್. ಓಕೆ, ಸಿಂಗಲ್ ಓನರ್ ZDI ಬಟನ್ ಸ್ಟಾರ್ಟ್ ವೆಹಿಕಲ್. ಇದು ಸಿಯಾಜ್ ಅಲ್ವಾ ಸರ್? ಮಾರುತಿ ಸಿಯಾಜ್. ಇದೂನು ಲಕ್ಸುರಿ ಫೀಲ್ ಬರೋದು. ಒಳಗಡೆ ನೀವು ತೋರಿಸಿದ್ರೆ ಸೇಮ್ ನಮ್ಮ ಹತ್ರ 2 ಇದೆ ಸಿಯಾಜ್. ಒಂದು ವೈಟ್, ಒಂದು ಗ್ರೇ. ಇದು ಟಾಪ್ ಆಫ್ ದ ವೇರಿಯಂಟ್, ಅದು VDI ಪ್ಲಸ್. ಯಾವ್ದಾದ್ರು ಬರ್ಲಿ ಸರ್, ಗಾಡಿ ಒಂದ್ ರೌಂಡ್ ತೋರಿಸ್ಬಿಡಿ ಒಳಗಡೆ. ಇದು ಡೀಸೆಲ್ ವರ್ಷನ್. ಇದು ಡೀಸೆಲ್, 2 ಡೀಸೆಲ್ ವೇರಿಯಂಟ್ ಇರೋದು. ಓಕೆ, 20-22 ಕಿಲೋಮೀಟರ್ ಮೈಲೇಜ್ ಬರೋದು ಗಾಡಿ. ಇದು ಕೂಡ ನಿಮ್ಗೆ ಇದು ಶಿಫ್ಟ್ ಡಿಸೈರ್ ಪ್ರೈಸ್ ನಲ್ಲಿ ಕೊಡ್ತೀನಿ ಸರ್. ಸೂಪರ್. ಹಂಗಾದ್ರೆ ಸರ್ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ನಮ್ ವ್ಯೂವರ್ಸ್ಗೆ ಓಡ್ ಬರ್ಬೇಕು ಸರ್ ನಿಮ್ಮ ಹತ್ರ, ಆತರ ಪ್ರೈಸ್ ಕೋಟ್ ಮಾಡಿ ಸರ್. 5.5 ಲಕ್ಷ ಕೊಡ್ತೀನಿ ಸರ್. 5.5 ಲಕ್ಷ? ಬೇರೆ 5.5 ಲಕ್ಷ ಕೊಡ್ತೀನಿ ವಿತ್ ಲೋನ್ ಮಾಡ್ಕೊಡ್ತೀನಿ. ಓಕೆ, ಸೂಪರ್ ಸರ್. ಟೈರ್ ತೋರ್ಸ್ಬಿಡಿ. ಆಲ್ಮೋಸ್ಟ್ 80-90% ಇದೆ ನಮ್ಮ ಹತ್ರ. ಎಲ್ಲ ಟೈರ್ಸ್ 80-90%. ಏನು ಆಕ್ಸಿಡೆಂಟ್ ಆಗಿ ರೆಡಿ ಆಗಿರೋದು ಏನಿಲ್ಲ. ಎಲ್ಲ ಡೀಸೆಲ್ ಗಾಡಿನೂ ಇದೆ, ಪೆಟ್ರೋಲ್ ಗಾಡಿನೂ ಇದೆ, ಎಲ್ಲ ಇದೆ ಸರ್. ಇನ್ನೊಂದು ತೋರಿಸ್ತೀನಿ ಬನ್ನಿ ಈ ಕಡೆ ಸರ್. ಬ್ರಿಜಾ, ಸಿಯಾಜ್ ಆಯ್ತು, ವ್ಯಾಗನರ್ ಆಯ್ತು, ನಿಮ್ಗೆ ಶಿಫ್ಟ್ ಡಿಸೈರ್ ಆಯ್ತು, ಆಲ್ಮೋಸ್ಟ್ ರಿಟ್ಸು ಆಯ್ತು. ಇದಾದ್ಮೇಲೆ ಇನ್ನೊಂದಿದೆ ಮಾರುತಿನು, ಅದನ್ನು ತೋರಿಸ್ತೀನಿ. ಇದೂನು ಡೀಸೆಲ್ ಗಾಡಿನೇ. ಬೇರೆ 16 ಮಾಡಲ್, ಸೆಕೆಂಡ್ ಓನರ್, VDI ಪ್ಲಸ್, ಮೆರೂನ್ ಪ್ಲಸ್ ಬ್ಲಾಕ್ ಡ್ಯೂಯಲ್ ಕಲರ್. ಇದು ಈ ಪ್ರೈಸು ಬಜಾರ್ ನಲ್ಲಿ ನಿಮ್ಗೆ 7,30,000, 7.5 ಲಕ್ಷ ಇದೆ. ಹೌದೌದು. ನಾವು ಕೊಡಿದ್ರೆ ಪ್ರೈಸ್ ಫಸ್ಟ್ ನೀವು ಬರ್ಬೇಕು ಸರ್, ನಿಮ್ ಕಡೆಯಿಂದ, ನಿಮ್ ಚಾನೆಲ್ ಕಡೆಯಿಂದ. ಪ್ರೈಸ್ ಹೇಳ ಸರ್. ಇದು ಏನ್ ಕೋಟ್ ಮಾಡ್ತೀರಾ ಹೇಳ್ಬಿಡಿ ಸರ್. ಹೇಳ್ಬಿಡಿ ಸರ್. ಬೇರೆ 6.5 ಲಕ್ಷ ಕೊಡ್ತೀನಿ ಸರ್. 6.5 ಲಕ್ಷ? ಬೇರೆ 6.5 ಲಕ್ಷ ಸರ್. ಅದ್ರಲ್ಲೂ ಡಿಸ್ಕೌಂಟ್ ಮಾಡ್ತೀರಾ ಸರ್? ನೀವೇನು ಡಿಸ್ಕೌಂಟ್ ಬೇಕು ಸರ್? ನಮ್ಗೆ ಇನ್ನೂ ಡಿಸ್ಕೌಂಟ್ ಬೇಕು ಸರ್. ಮಾಡ್ಕೊಡೋಣ ಸರ್, ಬನ್ನಿ ಸರ್, ಮಾಡ್ಕೊಡೋಣ ಸರ್. ನಮ್ಗೆ ಡಿಸ್ಕೌಂಟ್ ನಾವು ಮಾಡ್ಕೊಡೋಣ ಸರ್. ಬಂದ್ರೆ ನಾವು ಖಾಲಿ ಬಿಡಲ್ಲ. ಓಕೆ ಸರ್. ಸರ್ ಇನ್ನೂ ಒಂದು ಮಾರುತಿ ಗಾಡಿ ಇದೆ ಸರ್. 17 ಮಾಡಲು, ಸೆಕೆಂಡ್ ಓನರ್. ಮಾರುತಿ ಅಂದ್ರೆ ಎಂಪೈರ್ ಕಾರ್ಸ್ ಅಂದ್ರೆ ಮಾರುತಿ. ಓಕೆ. ಎಲ್ಲ ಫಾಸ್ಟ್ ಮೂವಿಂಗ್ ವೆಹಿಕಲ್ ಸರ್ ನಮ್ಮ ಹತ್ರ ಇರೋದು. ಓಕೆ. 17 ಮಾಡಲ್, ಸೆಕೆಂಡ್ ಓನರ್. ಪಿನ್ ಟು ಪಿನ್ ಎಲ್ಲ ಶೋರೂಮ್ ರೆಕಾರ್ಡ್, ಅಪ್ ಟು ಡೇಟ್ ಸರ್ವಿಸ್ ಶೋರೂಮ್ ರೆಕಾರ್ಡ್ ಆಗಿರೋದು. ಇದು ಪ್ರೈಸ್ ಬಂದಿ ಸರ್ ಬೇರೆ 5.5 ಲಕ್ಷ ಕೊಡ್ತೀನಿ ಸರ್. 5.5 ಲಕ್ಷ? ಬೇರೆ 5.5 ಲಕ್ಷ. ಎಷ್ಟನೇ ಓನರ್ ಸರ್? ಸೆಕೆಂಡ್ ಓನರ್. ಪೆಟ್ರೋಲ್ ವೇರಿಯಂಟ್. ಏನು ಆಕ್ಸಿಡೆಂಟ್ ಆಗಿ ರೆಡಿ ಆಗಿರೋದು ಏನಿಲ್ಲ ಸರ್. ಏನಪ್ಪಾ ಇಷ್ಟು ಕಡಿಮೆ ಹೇಳ್ತಾ ಇದ್ದಾನೆ, ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಏನಾಗಿಲ್ಲ. ನೀವು ಬೇಕಾದ್ರೆ ನಂಬರ್ ಬರ್ದಿ ಶೋರೂಮ್ ನಲ್ಲಿ ಚೆಕ್ ಮಾಡ್ಕೊಂಡು ಆಮೇಲೆ ನಮ್ಮ ಹತ್ರ ಬನ್ನಿ. ಓಕೆ, ಏನ್ ಟೆನ್ಷನ್ ಇಲ್ಲ. ಫ್ರೆಂಡ್ಸ್, ಸರ್ಜಾಪುರ ಸಿಗ್ನಲ್ ಕಡೆಯಿಂದ ಇದು ಫ್ಲೇವರ್ ನೋಡಿ, ಸರ್ಜಾಪುರ ಕಡೆ ಹೋಗೋದ್ರಲ್ಲಿ
ಸಿಗ್ನಲ್ ಕಡೆಯಿಂದ 100-200 ಮೀಟರ್ಸ್ ಬಂದರೆ ಲೆಫ್ಟಿಗೆ ನೋಡಿ, ಲೆಫ್ಟ್ಗೊಂದು ರೋಡ್ ಬರುತ್ತೆ. ಇದೇ ರೋಡಲ್ಲಿ ನೋಡಿ, ಇಲ್ಲಿ 5 ಸ್ಟಾರ್ ಇದೆ, 5 ಸ್ಟಾರ್ ಚಿಕನ್ ಅಂಗಡಿ ಒಂದಿದೆ, ಆಮೇಲೆ ಟೈಲ್ಸ್ ಗ್ಯಾಲರಿ ಇದೆ. ಇದ್ರ ಪಕ್ಕದಲ್ಲಿ ಒಂದು ಹೊಸ ಬಿಲ್ಡಿಂಗ್ ಆಗಿದೆ. ಈ ಬಿಲ್ಡಿಂಗ್ ಪಕ್ಕದಲ್ಲಿ ರೋಡ್ ಇರೋದೆ. ಈ ರೋಡಲ್ಲಿ ಮುಂದೆ ಬಂದರೆ 100 ಮೀಟರ್ಸ್ಗೆ ರೈಟ್ ಸೈಡ್ ಇದೆ ಎಂಪೈರ್ ಕಾರ್ಸ್ ಅಂತ ಹೇಳ್ಬಿಟ್ಟು. ಸೊ ಅದೇನೆ ನಿಮಗೆ ಎಂಪೈರ್ ಕಾರ್ ಶೋರೂಮ್ ಇದು. ಬನ್ನಿ. ಸೊ ಇದೇನೆ ಎಂಪೈರ್ಸ್ ಮಲ್ಟಿ ಬ್ರ್ಯಾಂಡ್ ಕಾರ್ ಶೋರೂಮು. ಸೊ ಇಲ್ಲಿ ಬನ್ನಿ, ಖಂಡಿತ ನಿಮ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಗಾಡಿನ ನಿಮಗೆ ಕೊಡ್ತಾರೆ. ಅದು ಕಡಿಮೆ ರೇಟಿಗೆ ಸಿಗುತ್ತೆ. ನೋಡ್ಕೊಬೋದು ನಿಮ್ಮ ಶೋರೂಮ್ನ. ಎದುರುಗಡೆ ಗೋಲ್ಡನ್ ಕ್ರೌನ್ ಸೈಟ್ ರಿಸೆಪ್ಷನ್ ಒಂದು ಬಿಲ್ಡಿಂಗು ಇದೆ. ಇದು ಎಂಪೈರ್ ಆಫೀಸ್. ಇದು ನಮ್ಮ ಆಫೀಸ್ ಹೆಡ್ ಆಫ್ ನಮ್ಮ ಸಾರ್ ಇಲ್ಲಿ ಕುತ್ಕೊಂಡಿರ್ತಾರೆ. ಬನ್ನಿ ಸರ್, ಇಲ್ಲಿ ಬಂದು ನೀವು ಏನೇ ಡಿಸ್ಕಸ್ ಇದ್ರು ಮಾತಾಡ್ಕೊಂಡು ಡೀಲ್ ಮಾಡ್ಕೊಂಡು ಗಾಡಿ ಗಾಡಿ ನೋಡ್ಕೊಳ್ಳಿ. ಓಕೆ ಅಂದ್ರೆ ಅವ್ರಿಗೆ ಕಾರಿಗೆ ಬಿಡಲ್ಲ ಸರ್ ನಾವು. ಓಕೆ ಸರ್, ಬಂದವ್ರನ್ನ ವಾಪಸ್ ಕಳಿಸ್ಬೇಡಿ ಸರ್. ನಮ್ಮ ಕಡೆಯಿಂದ ಬರೋರ್ನ ಸುಮಾರು ದೂರದಿಂದ ಬರ್ತಾರೆ. ಅವ್ರಿಗೆ ಏನೋ ಒಂದ್ ಬೆಲೆ ಕಟ್ಟಿ ನಾನು ಅವ್ರಿಗೆ ಏನೋ ಒಂದು ಕಳ್ಸೀನಿ ಸರ್. ಓಕೆ ಸರ್, ಖಾಲಿ ಕಳ್ಸಲ್ಲ ನಾನು. ಥ್ಯಾಂಕ್ ಯು ಸರ್. ಖಂಡಿತ ಸರ್.